ನೋಡ್ರಿ, ಎಷ್ಟೋ ಜನ ಕಾಲ್ ಇಲ್ದೇ ಇರೋರು ವಿಚಾರ ಮಾಡ್ತಾರ, ನನ್ ಕಾಲ್ ಇರಬೇಕಾಗಿತ್ತ, ನಾನು ಕೂಡ ಈ ಜಗತ್ತನ್ನ ಎಷ್ಟು ಚಲೋ ಸುತ್ತಾಡ್ತಿದ್ದೆ ಅಂತ ವಿಚಾರ ಮಾಡ್ತಾನ ಆತ. ಅದೇ ಒಬ್ಬರ ಕೈ ಇಲ್ಲಾರ್ದವ್ರು, ಒಬ್ಬ ಕೈ ಇದ್ದ ಮನುಷ್ಯನನ್ನ ನೋಡಿ ಅವ್ರು ವಿಚಾರ ಮಾಡೋದು ಏನು ಅಂದ್ರ, ನನಗೂ ಕೂಡ ಕೈ ಇರಬೇಕಾಗಿತ್ತ. ನೋಡ್ರಿ, ಕಣ್ಣಿಲ್ಲಾರ್ದವ್ರು ಕಣ್ ಇರ್ಬೇಕಂತಾರ, ಕಿವಿ ಇಲ್ಲಾರ್ದವ್ರು ಕಿವಿ ಇರ್ಬೇಕಂತಾರ. ಭಗವಂತ ಎಲ್ಲ ಕೊಟ್ಟಾನ್ರಿ ನಮಗ. ಭಗವಂತ ಎಲ್ಲಾ ಕೊಟ್ಟಾನ. ಇಲ್ದೇ ಇರೋರು ಇದ್ದವ್ರ ಬಗ್ಗೆ ವಿಚಾರ ಮಾಡ್ತಾರ. ಆದ್ರೆ ಇದ್ದವ್ರು ಇನ್ನ ಕಟ್ಟಿ ಮ್ಯಾಲ ಕುಂತ ಅದ ಪಂಟ್ ಹೊಡ್ಯಾಕತ್ತಾರ. ಆ ಮಗಳಿಗೆ ಒಂದು ವೇಳೆ ಮಕ್ಕಳು ಇರ್ಲಿಲ್ಲ ಅಂದ್ರ, ಬಂಜೆ ಆಗಿದ್ಲು ಅಂದ್ರ ನೋಡ್ಬೇಕು, ನಿಮ್ಮ ಕೈಯಾಗ ಸಿಕ್ಕ ಸತ್ ಹೋಗಿರ್ತಾಳೆ ಪಾಪ. ಹೌದಲ್ರಿ? ಹೆಂಗ ಮಾತಾಡ್ತೀರಿ ಯಪ್ಪ ಹೆಂಗ ಮಾತಾಡ್ತೀರಿ? ಯಾಕ್ರಿ? ಅದು ಒಂದು ಮಗು ಅಲ್ಲೇನು? ಭಗವಂತ ನೋಡ್ರಿ, ಆತನ ಪರೀಕ್ಷೆ ಒಳಗ ಒಬ್ರಿಗೆ ಮಕ್ಕಳಕ್ಕ, ಒಬ್ರಿಗೆ ಮಕ್ಕಳಾಗೋದಿಲ್ಲ. ಬಂಜೆ ಅನ್ನೋದ ನಾವೇನ್ ಬರ್ಕೊಂಡು ಬಂದಿರ್ತೀವೇನ್ರಿ? ಇಲ್ಲ ಇಲ್ಲ. ನೋಡ್ರಿ, ಯಾವಾಗ ಕಾಶಿಬಾಯಿ ಮತ್ತು ಶಿವಪ್ಪ ದಂಪತಿಗಳ ಅನ್ಯೋನ್ಯವಾಗಿದ್ರು, ಬಂದವರಿಗೆ ದಾನ ಧರ್ಮ ದಾಸೋಹಗಳನ್ನು ಮಾಡ್ತಿದ್ರ. ಒಂದು ಕೊರತೆ ಇತ್ತವ್ರಿಗೆ. ಏನ್ರಿ? ಮಕ್ಕಳಿಲ್ಲ ಅಂತ. ಯಪ್ಪ, ಮಕ್ಕಳ ಭಾಗ್ಯವನ್ನ ಕೊಡು ಅಂತ ಭಗವಂತನ ಕಡೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಿದ್ರು. ಜಟ್ಟಿಂಗರಾಯರ ಹತ್ರ ಆ ತಾಯಿ ಯಾವಾಗ್ಲೂ ಕೂಡ ಬೇಡಿಕೊಳ್ತಿದ್ಲಂತ. ಯಪ್ಪ, ನನಗ ಮಕ್ಕಳ ಭಾಗ್ಯವನ್ನ ಕೊಡು ಅಂದಾಗ ನೋಡ್ರಿ, ಭಗವಂತನ ಕೃಪೆ ಹೆಂಗಾಗ್ತದ ಅಂದ್ರ, ಒಂದು ದಿನ ತಾಯಿ ಮಲಗಿರುವಂತ ಸಂದರ್ಭದೊಳಗ ದೇವರ ಮುಂದೆ ಕುಳಿತುಕೊಂಡು ಕಣ್ಣೀರ್ ಹಾಕುವಂತ, ದೇವರಿಗೆ ಹರಕೆಯನ್ನ ತೀರಿಸಿರುವಂತ ತಾಯಿ, ಯಪ್ಪ ಮಕ್ಕಳ ಭಾಗ್ಯವನ್ನು ಕೊಡು, ಮಕ್ಕಳ ಕೊಡು, ನನ್ನ ಮಡಿಲನ್ನ ತುಂಬಿಸುವಂತ ಕೇಳಿರುವಂತ ಪ್ರಾರ್ಥನೆ ದೇವರಿಗೆ ಹೋಗಿ ಮುಟ್ಟಿತ್ತೇನೋ ಗೊತ್ತಿಲ್ಲ. ಆ ಕಾಶಿಬಾಯಿ ತಾಯಿ ರಾತ್ರಿ ಮಲಗಿರುವಂತ ಸಂದರ್ಭದೊಳಗ, ಸ್ವಪ್ನದೊಳಗ, ಕನಸಿನೊಳಗ ಒಂದು ಅದ್ಭುತವಾಗಿರುವಂತ ಒಂದು ಕನಸು. ಸಾಕ್ಷಾತ್ ಪರಶಿವನ ಸ್ವರೂಪನಾಗಿರುವಂತ ಜಟ್ಟಿಂಗರಾಯ ಕನಸೊಳಗ ಬರ್ತಾನಂತ. ನೋಡ್ರಿ, ಆ ತಾಯಿಯ ಕನಸೊಳಗ ಬಂದಿರುವಂತ ಜಟ್ಟಿಂಗರಾಯ ಅದ್ಭುತವಾಗಿರುವಂತ ಒಂದು ಸಂದೇಶವನ್ನ ಕೊಡ್ತಾನ. ನೋಡ್ರಿ, ನಿಮಗ ಬೀಳುವಂತ ಕನಸುಗಳ ಬೇರೆ, ತಾಯಿಗೆ ಸಾಕ್ಷಾತ್ ಪರಶಿವನ ಸ್ವರೂಪನಾಗಿರುವಂತ ಜಟ್ಟಿಂಗರಾಯ ಬಂದಾನ. ಅವಾಗ ಕಾಶಿಬಾಯಿ ತಾಯಿ ಕನಸಿನೊಳಗ ಮಲಗಿರುವಂತ ಸಂದರ್ಭದೊಳಗ, ಸ್ವಪ್ನದೊಳಗ ಸಾಕ್ಷಾತ್ ಜಟ್ಟಿಂಗರಾಯ ಗುರುವರ್ಯ ಬಂದ ಆ ಲಚ್ಚಾಣದ ಸಿದ್ಧಲಿಂಗ ಅಪ್ಪವರ ಆಜ್ಞೆಯಂತೆ ಆ ಕನಸಿನೊಳಗ ಒಂದು ಮಾತು ಹೇಳ್ತಾನ. ನಿನ್ನ ಹರಕೆ, ನಿನ್ನ ದಾಸೋಹದ ಪ್ರತಿಫಲವಾಗಿ ನಿನಗ ಮಕ್ಕಳ ಭಾಗ್ಯ ಅನ್ನೋದೈತ. ನಿನಗ ಮಕ್ಕಳ ಭಾಗ್ಯ ಅನ್ನೋದೈತ. ಕೇವಲ ಒಂದ ಮಗುವಿಗೆ ಜನ್ಮ ಕೊಡಂಗಿಲ್ಲ, 2 ಗಂಡು ಮಕ್ಕಳಿಗೆ ಜನ್ಮ ಕೊಡ್ತಿ. 2 ಗಂಡು ಮಕ್ಕಳಿಗೆ ಜನ್ಮ ಕೊಡ್ತಿ. ಆದ್ರ ಒಂದು ಕಂಡೀಷನ್ ಅಂದ್ರವ್ರು ಗುರುಗಳು, ಜಟ್ಟಿಂಗರಾಯರು ಒಂದು ಕಂಡೀಷನ್ ಹಾಕಿದ್ರೆ. ಏನ್ ಕಂಡೀಷನ್ ಅಪ್ಪ? ಮಕ್ಕಳ ಭಾಗ್ಯವನ್ನ ಈ ಮಡಿಲು ತುಂಬಿದ್ರ ಸಾಕ, ನಿನ್ನ ಏನ ಕನಸುಗಳದ ನಾ ಒಪ್ಕೊಳ್ತೀನಿ ಅಂದ್ಲ ತಾಯಿ. ಅವಾಗ ಜಟ್ಟಿಂಗರಾಯರ್ ಅಂತಾರ, 2 ಮಕ್ಕಳಿಗೆ ನೀನ ಜನ್ಮವನ್ನು ಕೊಡ್ತಿ, ಅದ್ರೊಳಗ ಒಂದು ನಿನಗ ಒಂದು ನನಗ ಅಂದ್ರವ್ರು. ಅದ್ರೊಳಗ ಒಂದು ನಿನಗ ಒಂದು ನನಗ. ಆ ತಾಯಿ ಬಹಳ ಖುಷಿಯಿಂದ ಒಪ್ಕೊಂಡ್ಲಕ್ಕಿ. ಯಪ್ಪ, ನನ್ನ ಉಡಿಯನ್ನ ತುಂಬಾಕತಿ, ನನ್ನ ಮಡಿಲನ್ನ ತುಂಬಾಕತಿ ಅಂದ ಮ್ಯಾಲ ಮಗು, ಯಪ್ಪ ಎಲ್ಲ ನಿನ್ನ ಪಾದಕ್ಕ, ಯಪ್ಪ ನಿನ್ನ ಪಾದಕ್ಕ ಅಂತ ಬೆಳಗ್ಗೆ ಮುಂಜಾವ ಜಾವಿನೊಳಗ ಬಿದ್ದಂತ ಕನಸಿದು. ತಾಯಿ ಎತ್ತರಾಗಿ ನೇರವಾಗಿ ಎಲ್ಲಿ ಹೋಗ್ತಾಳಂದ್ರ, ಗಂಡನ ಹತ್ರ ಹೊಂಟಾಳ, ಪತಿದೇವರ ಹತ್ತಿರ ಹೊಂಟಾಳ. ನೋಡ್ರಿ, ಯಾವ್ದೋ ಒಂದು ಕನಸು ಬಿತ್ತು ಅಂದ್ರ ಹೇಳಿಕೊಳ್ಬೇಕನ್ನುವಂತ ಒಂದು ಕುತೂಹಲ. ದೇವರ ಹತ್ರ ಓಡಿ ಹೊಂಟಾಳ ತಾಯಿ. ಶಿವಪ್ಪನವ್ರು ಅಂದ್ರ, ಏನ್ ಇವತ್ತು ಇಟ್ಟು ಖುಷಿಯಾಗಿದೆ, ಏನಾಗಿತ್ತು? ಏನಿಲ್ಲ, ಸಾಕ್ಷಾತ್ ಜಟ್ಟಿಂಗರಾಯರ ಕನಸಿನೊಳಗ ಬಂದ ನಿನಗ ಮಕ್ಕಳ ಭಾಗ್ಯ ಐತಂತ ಹೇಳ್ಯಾರ. ಒಂದಲ್ಲ 2 ಮಕ್ಕಳಿಗೆ ನೀನು ಜನ್ಮವನ್ನ ಕೊಡ್ತಿ ಅಂತ ಹೇಳಿದಾಗ ಎಷ್ಟು ಖುಷಿ ಆತ್ರಿ ನನಗ. ಅವಾಗ ಶಿವಪ್ಪನವ್ರಂತಾರ, ಹರಕೆಯ ಪ್ರತಿಫಲ, ದಾಸೋಹದ ಪ್ರತಿಫಲ. ನೋಡ್ರಿ, ಒಂದೊಂದು ಸಲ ಆಶೀರ್ವಾದ ಲೇಟ್ ಆಗ್ಬಹುದು, ಆಶೀರ್ವಾದ ತಡ ಆಗಬಹುದು, ಆದ್ರೆ ವ್ಯರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಮಾಡುವಂತ ಪ್ರತಿಫಲ ಒಂದಿಲ್ಲ ಒಂದು ದಿನ ಅದ ಸಿಗತ್ ನಮಗ. ಸ್ವಲ್ಪ ಕಾಯ್ಬೇಕಟ್ಟ, ನಂಬಿಕೆ ಇಡಬೇಕು, ಕಾಯ್ಬೇಕು. ನೋಡ್ರಿ, ಯಾವಾಗ ಆ ಕನಸನ್ನ ತಾಯಿ ಹಿಂಗ್ ಹೇಳಿಕೊಂಡ್ಲು, ಮುಂದ ಆ ತಾಯಿ ಜಟ್ಟಿಂಗರಾಯರ ಈ ಮಾತುಗಳನ್ನು ಹೇಳ್ಯಾರ ಅಂದ ಮೇಲೆ ಮಕ್ಕಳ ಭಾಗ್ಯವನ್ನ ಭಗವಂತ ಶಿವ
ಕೊಡ್ತಾನ. ಸಿದ್ಲಿಂಗಪ್ಪ ಅವ್ರ ಮೇಲೆ ಭಾರವನ್ನು ಹಾಕಿದ್ರು, ಜಟ್ಟಿಂಗ್ ರಾಯರ ಮೇಲೆ ಭಾರವನ್ನು ಹಾಕಿರುವಂತ ಆ ತಾಯಿ ಮುಂದ ಒಂದು ಗಂಡು ಮಗು ಜನನ. ನೋಡ್ರಿ, ಆ ಮಗು ಈ ನಾಡಿಗೆ ಹೆಂಗ ಬೆಳಗ್ತದ ಅಂದ್ರ ಮೊದಲ ಗುರುವಿನ ಕೃಪೆಯಿಂದ ಬಂದಿರುವಂತ ಮಗು ಅದು. ನೀವೆಲ್ಲ ಕೇಳ್ಬೋದು, ಮಹಾತ್ಮರಂದ್ರ ಮ್ಯಾಲಿನಿಂದ ಉದುರ್ತಾರೇನ್ರಿ ಅಪ್ಪೋರ? ಇಲ್ಲ, ನಮ್ಮ ನಿಮ್ಮ ಹಾಗೇನೆ ಜನಿಸ್ತಾರ, ನಮ್ಮ ನಿಮ್ಮ ಹಾಗೇನೆ ಇರುವಿಕೆ ಇರ್ತದ, ನಮ್ಮ ನಿಮ್ಮ ಹಾಗೇನೆ ಕೊನೆಗೆ ಹೋಗ್ತಾರ. ಆದ್ರೆ ಇದ್ರ ಮಧ್ಯದೊಳಗೆ ಒಂದು ಮಾತನ್ನ ನೆನಪಿಟ್ಕೊಳ್ರಿ, ಹುಟ್ಟುವಾಗ ನೀವೆಲ್ಲರೂ ಕೂಡ ಅಳ್ಕೊಂತಾನೆ ಈ ಭೂಮಿಗೆ ಬರ್ತೀರಿ. ಮಹಾತ್ಮರು ಈ ಭೂಮಿಗೆ ಅಳ್ಕೊಂತನ ಬರ್ತಾರ, ನಿಮ್ಮಂಗ ಜೀವಿಸ್ತಾರ. ಆದ್ರ ಕೊನೆಗೆ ಹೋಗುವಂತ ಸಂದರ್ಭದೊಳಗ, ಸಮಯದೊಳಗ ಇಡೀ ನಾಡ ಅಳುವಂಗ ಮಾಡ್ತಾರ ಅವರ ಮಹಾತ್ಮರು. ನೋಡ್ರಿ, ಇಡೀ ನಾಡಿ ಅಳಿಸಿ ಹೋಗುವಂಗ ಮಾಡ್ತಾರಲ್ಲ ಅವರ ಮಹಾತ್ಮರು, ನಿಜವಾದ ಮಹಾತ್ಮರು, ಯೋಗಿಗಳು, ತಪಸ್ವಿಗಳು. ಇವತ್ತು ನೋಡ್ರಿ, ಸಿದ್ದೇಶ್ವರ ಅಪ್ಪುಗಳು ಎಷ್ಟು ಜನ ರೀ ಲಿಂಗಕ್ಕೆ ಆಗಿರುವಂತ ಸಂದರ್ಭದೊಳಗೆ 22 ಲಕ್ಷ ಜನ. ನಿಮಗೆಲ್ಲ ಲಕ್ಷದೊಳಗಿರ್ಲಿ, 1 ಲಕ್ಷ 2 ಲಕ್ಷ ಜನ ಒಂದ ಕಡೆ ಒಂದ ಸಂದರ್ಭದೊಳಗ ಒಂದ ಸಮಯದೊಳಗೆ ಸೇರ್ತಿ ಅಂದ್ರ ಕಾಲ ತುಳಿತದೊಳಗೆ ಎಷ್ಟೋ ಜನ ಸತ್ತು ಹೋಗ್ತಾರ. ಆದ್ರೆ 22 ಲಕ್ಷ ಜನ ಒಂದ ಕಡೆ ವಿಜಯಪುರದೊಳಗೆ ಸೇರಿದ್ರು ಕೂಡ ಒಂದು ಕಾಲ್ ತುಳಿತ ಇಲ್ಲ, ಒಂದು ಗದ್ದಲಿಲ್ಲ, ಒಂದು ಸದ್ದಿಲ್ಲ. ಇದನ್ನ ನೋಡಿ ಪೊಲೀಸರು ಆಶ್ಚರ್ಯ ಆದ್ರು, ಇದನ್ನ ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಶ್ಚರ್ಯ ಆಯ್ತು. ಇದೇನಿದು ಶಾಂತಿಯ ಭಾವವನ್ನ ಈ ನಾಡಿಗೆ ಸಾರಿರುವಂತ ಸಿದ್ದೇಶ್ವರಪ್ಪಳು ಹೋಗಿರುವಂತಹ ಸಂದರ್ಭದೊಳಗ ಈ ಶಾಂತಿಯನ್ನು ನೋಡಿ ಅವರ ಕೈ ಎತ್ತಿ ಮುಗಿದ್ರು ಅವ್ರು. ನೋಡ್ರಿ, ಒಬ್ಬ ಮನುಷ್ಯನ ನಿಜವಾದ ಶಕ್ತಿ ಯಾವಾಗ ಗೊತ್ತಾಗ್ತದಂದ್ರ ಆತ ಈ ಭೂಮಿಯನ್ನು ಬಿಟ್ಟು ಹೋಗುವಂತ ಸಂದರ್ಭದೊಳಗೆ ಗೊತ್ತಾಗ್ತದ. ಹೌದಲ್ರಿ? ನೋಡ್ರಿ, ನಮ್ಮ ಕಣ್ಣು ಮುಂದಿರುವಂತ ಈ ಎಲ್ಲ ನಿಜವಾದ ಘಟನೆಗಳು, ಅದೇ ಮಾರ್ಗವಾಗಿ ಕಾಶಿಬಾಯಿ ತಾಯಿಯೂ ಕೂಡ ದಾನ ಧರ್ಮ ದಾಸೋಹಗಳನ್ನ ಮಾಡ್ತಾಳ. ಮುಂದ ಒಂದ ಶುಭ ಯೋಗ ಶುಭ ದಿನದಂದ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾರ. ಆ ಮಗು ಮುಂದೆ ಈ ನಾಡನ್ನ ಬೆಳಗುವಂತ ಎಲ್ಲಾ ಲಿಂಗರಾಗಿ ಈ ನಾಡನ್ನ ಬೆಳಗ್ತಾರ ಅನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕೇಳ್ತಾ ತೊಟ್ಟಿಲ ಕಾರ್ಯದೊಳಗೆ ಪಾಲ್ಗೊಂಡು, ಇನ್ನೊಂದು ಮಾತ, ಯಾರಿಗೂ ಮಕ್ಕಳಿಲ್ಲ ಈ ಊರಿನೊಳಗೆ, ಯಾರಿಗೂ ಮಕ್ಕಳಿಲ್ಲ, ಆ ತಾಯಿಗಳೆಲ್ಲರೂ ಬಂದ ಆ ತೊಟ್ಟಿಲ ಕೆಳಗೆ ಕೂಡ್ರಿ. ನಾನು ಎಷ್ಟೋ ಕಡೆ ಪ್ರವಚನಕ್ಕೆ ಹೋಗಿನಿ, ಇಲ್ಲಿವರೆಗೂ ಆ ಪ್ರವಚನಕ್ಕೆ ಹೋಗಿರುವಂತ ಸಂದರ್ಭದೊಳಗ ಸುಮ್ಮ ಆ ಊರಿಗೆ ಹೋಗಿರುವಂತ ಸಂದರ್ಭದೊಳಗೆ ಬಂದ ನಮಸ್ಕಾರ ಮಾಡಿ ಆ ತಾಯಿ ಹೇಳಿದ್ಲು, ನನಗೆ ಏನ್ ಹೇಳಿದ್ಲು ಅಂದ್ರ, ಯಪ್ಪ, ಸುಮಾರು 13 ವರ್ಷದಿಂದ ಮಕ್ಕಳಾಗಿದ್ದಿಲ್ಲ. ಶರಣಪ್ಪನ ಪುರಾಣ ಈಗ ಒಂದು 3 ವರ್ಷದಿಂದ ಹಚ್ಚಿದ್ರಲ್ಲಿ ನಾನೇ ಹೋಗಿದ್ದೆ, 3-4 ವರ್ಷದಿಂದ ಹೋದಾಗ, ಯಪ್ಪ, ಸುಮಾರು 13 ವರ್ಷದಿಂದ ಮಕ್ಕಳಾಗಿದ್ದಿಲ್ಲ. ಯಾವಾಗ ತೊಟ್ಟಿಲ ಕೆಳಗ ಕುಂತ ಆ ಕಾಯಿಯನ್ನ ನಿನ್ನಿಂದ ಆಶೀರ್ವಾದ ತಗೊಂಡು ಹೋದ್ವಿ, ಈಗ ಕೇವಲ ಒಂದು 6 ತಿಂಗಳ ಹಿಂದ ನನಗೆ ಗಂಡು ಮಗು ಆಗೈತಪ್ಪ ಅನ್ನುವಂತ ಮಾತುಗಳನ್ನ ಆ ತಾಯಿ ಹೇಳಿದಾಗ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರ, ನೋಡ್ರಿ, ನಂಬಿಕೆ ಇಟ್ಟು, ಗುರುವಿನ ಮೇಲೆ ನಂಬಿಕೆ ಇಟ್ಟು ಯಾರ ತೊಟ್ಟಿಲ ಕೆಳಗ ಕೂಡ್ತಾರ ಅವ್ರಿಗೆ ಮಕ್ಕಳ ಭಾಗ್ಯವನ್ನ ಆ ಭಗವಂತ ಶಿವ ಎಲ್ಲಾ ಲಿಂಗ ಕೊಡ್ತಾನ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿವರೆಗೂ 86-100 ಸಮೀಪ ಪುರಾಣಗಳು ನಡೆದವು. ಆ ಪುರಾಣದೊಳಗ ಬಾಳ ಅಂದ್ರ ಒಂದು 10 ಜನ 12 ಜನ ಬಿಟ್ರ ಆ ಊರಿನವರು ಹೇಳೋದಿದು, 10-12 ಜನ ಬಿಟ್ರ ಎಲ್ಲರೂ ಯಾರ್ಯಾರು ತೊಟ್ಟಿಲ್ ಕೆಳಗ್ ಕುಂತಾರ ಎಲ್ಲರಿಗೂ ಮಕ್ಕಳು ಆಗ್ಯಾವ್ರಿ ಅಪ್ಪರು ಅನ್ನುವಂತ ಆ ನಂಬಿಕೆ ಅದು. ನಾವೇನು ಒಳಗಿನಿಂದ ನಂಬುತ್ತೀವಲ್ಲ, ಆ ನಂಬಿಕೆನ ಬಹಳ ದೊಡ್ಡ ಶಕ್ತಿ. ನೀವು ಕೆಳಗ ಕುಂತಾಗ ನಮಗೇನಕ್ಕ ಬಿಡ್ರಿ ಅಂತ ತೊಟ್ಟಿಲ್ ಕೆಳಗ್ ಕುಂತ್ರಿ ಅಂದ್ರೆ ಆಗೋದೇ ಇಲ್ಲ. ನಮಗ ಮಕ್ಕಳಾಗ ಕೊಡ್ತಾನ ಅಂತ ನಂಬಿಕೆ ಇಟ್ಟು ಕೆಳಗ ಕುಂತ ಅದನ್ನ ಆಚರಣೆ ಪಾಲನೆ ಮಾಡಿದ್ರಿ ಅಂದ್ರ ಮಕ್ಕಳು ಆಗ್ತವ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಹೇಳ್ತಾ, ನಾಳೆ ಬೇಗ ಬರ್ರಿ, ರಂಗೋಲಿ ಹಾಕ್ರಿ,